ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಅಡಿಕೆ ಸಸಿಯನ್ನು ಯಾವ ರೀತಿ ನೆಡೋದು, ಅದು ಚೆನ್ನಾಗಿ ಆಗೋಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಗಿಡಗಳಾಗಿರ್ಬೋದು, ನೀವು ಈ ಮಳೆಗಾಲದ ಟೈಮಿನಲ್ಲಿ ಅದನ್ನು ನೆಡುವುದರಿಂದ ಅದು ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ತುಂಬ ಬೆಳವಣಿಗೆ ಬೇಗ ಆಗುತ್ತೆ. ಹಾಗೆ ನೀರಿನ ಅವಶ್ಯಕತೆ ಇಲ್ಲದೆ ಇರೋ ಕಾರಣ ಬೇಗ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಚೆನ್ನಾಗಿ ಅಡಿಕೆ ಗಿಡ ಆಗಿದೆ ಅಂತ. ನಾವು ಇದನ್ನು ಡಿಸೆಂಬರ್ ಟೈಮಿನಲ್ಲೇ ಕೊನೆ ಕೊಯ್ಲು ಮುಗಿದ ನಂತರ ಆಯ್ದಂತಹ ಅಡಿಕೆಯನ್ನು, ಅಂದರೆ ನಾವು ಬೀಜಕ್ಕೆ ಅಂತಲೇ ಸಪ್ರೇಟಾಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಒಂದಿಷ್ಟು ಅಡಿಕೆಗಳನ್ನು. ಅದನ್ನು ನಾವು ಬೆಳೆ ಹುಲ್ಲಿನಲ್ಲಿ ಕಟ್ಟಿ ಇಡ್ತೀವಿ. ಅದರಲ್ಲೂ ನೀರು ಬೀಳುವಂತಹ ಜಾಗದಲ್ಲೇ ಇಡೋದ್ರಿಂದ ನಿಮಗೆ ನೀರಿನ ಅವಶ್ಯಕತೆ ಕೂಡ ತುಂಬ ಕಡಿಮೆ. ನಾವು ಟ್ಯಾಂಕಿನ ಪಕ್ಕದಲ್ಲೇ ಇಟ್ಟಿದ್ವಿ. ಯಾಕೆ ಅಂದರೆ ಟ್ಯಾಂಕಿನ ನೀರು ಹೆಚ್ಚಾದಾಗ ಕೆಳಗೆ ಬೀಳೋದ್ರಿಂದ ಅದು ಈ ಗಿಡಗಳ ಮೇಲೆ ಬೀಳಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ನೋಡಿ, ಮೊಳಕೆ ಎಷ್ಟೊಂದು ಚೆನ್ನಾಗಿ ಒಡೆದು ಗಿಡ ಆಗಿದೆ ಅಂತ. ಈಗ ನಾವು ಇದನ್ನು ನೆಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ. ನಾವು ಟ್ಯಾಂಕಿನ ಪಕ್ಕದಲ್ಲೇ ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ತುಂಬ ಕಡಿಮೆ. ಹಾಗೆ ನೋಡಿ, ನಾವಿಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈ ಮಣ್ಣಿಗೆ ನಾವು ಮಣ್ಣು, ಹಾಗೆ ಅಡಿಕೆ ಸಿಪ್ಪೆ, ಆನಂತರ ಮರಳು ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆನಂತರ ಸ್ವಲ್ಪ ಗೊಬ್ಬರವನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಿಮಗೆ ನೋಡಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಅಡಿಕೆ ಸಿಪ್ಪೆ, ಮರಳು, ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಅಡಿಕೆ ಸಿಪ್ಪೆಯನ್ನು ಹಾಕೋಕ್ಕೆ ರೀಸನ್ ಏನು ಅಂದರೆ ಗೊಬ್ಬರದ ರೀತಿ ಕೂಡ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಬೇಸಿಗೆ ಸಮಯದಲ್ಲಿ ನೀರು ಜಾಸ್ತಿ ಹಾಕೋಕ್ಕೆ ಆಗಲ್ಲ ಅಂದರೂ ಕೂಡ ಅಡಿಕೆ ಸಿಪ್ಪೆ ನೀರಿನ ಅಂಶವನ್ನು ಜಾಸ್ತಿ ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಈ ರೀತಿಯಾಗಿ ನೋಡಿ, ಒಂದೊಂದೇ ಅಡಿಕೆ ಗಿಡವನ್ನು ತಗೋಬೇಕು. ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಎಷ್ಟೊಂದು ಚೆನ್ನಾಗಿ ಬೇರು ಕೂಡ ಬಂದಿದೆ. ನೀವು ಅದನ್ನು ಮೊಳಕೆ ಕಟ್ಟೋ ಪ್ರೊಸೀಜರಲ್ಲಿ ಯಾವುದೇ ರೀತಿಯ ಮಣ್ಣನ್ನು ಹಾಕಿ ಇಡಬೇಕು ಅಂತ ಇಲ್ಲ. ನೀರು ಬೀಳುವಂತಹ ಜಾಗದಲ್ಲಿ ಇಡಬೇಕು ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೀರು ಬೀಳುವಂತಹ ಜಾಗದಲ್ಲಿ ನಾವು ಆ ಅಡಿಕೆಯನ್ನು ಇಡಬೇಕು. ಈಗಾಗಲೇ ನಾವು ಒಂದಿಷ್ಟು ಕೊಟ್ಟೆಗಳಿಗೆ ಹಾಕಿ ಅಡಿಕೆ ಗಿಡವನ್ನು ನೆಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಮಳೆಗಾಲದ ಟೈಮಲ್ಲೇ ಈ ರೀತಿ ಪ್ರೊಸೀಜರನ್ನು ನಾವು ಮಾಡ್ಕೋತೀವಿ. ಯಾಕೆಂದರೆ ನೀರು ಜಾಸ್ತಿ ಬೇಕಾಗಲ್ಲ ಗಿಡಗಳಿಗೆ. ನೋಡಿ, ಈ ರೀತಿ ಒಂದು ನರ್ಸರಿ ಕೊಟ್ಟೆಯನ್ನು ನೀವು ತಂದ್ಕೋಬೇಕು. ಮೀಡಿಯಮ್ ಸೈಜು, ತುಂಬ ದೊಡ್ಡದು ಅಲ್ಲ, ಹಾಗೆ ತುಂಬ ಸಣ್ಣದು ಅಲ್ಲ, ಮೀಡಿಯಮ್ ಸೈಜನ್ನು ತಗೋಬೇಕು. ಈ ರೀತಿಯಾಗಿ ಅದನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನಾವು ಮಾಡಿ ಇಟ್ಟುಕೊಂಡಿರುವಂತಹ ಮಣ್ಣಿನ ಮಿಶ್ರಣವನ್ನು ಹಾಕ್ಕೋಬೇಕಾಗುತ್ತೆ. ನಾನು ಒಂದೇ ಕೈಯಲ್ಲೇ ಸರ್ಕಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಹಾಗೆ ಸ್ಟ್ಯಾಂಡ್ ಕೂಡ ಇಲ್ಲಿ ಇಟ್ಕೊಂಡ್ರೆ ಸರಿ ಕಾಣಲ್ಲ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಿಮಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ. ಆದರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಹಾಕ್ಕೋಬೇಕು. ಒಂದು ಅರ್ಧ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಅರ್ಧ ಪ್ರಮಾಣದಲ್ಲಿ ಹಾಕ್ಕೊಂಡು ಆನಂತರ ನಾವು ಅಡಿಕೆ ಗಿಡವನ್ನು ನೆಟ್ಕೊಂಡು ಮತ್ತೆ ಸುತ್ತಲೂ ಮಣ್ಣನ್ನು ಹಾಕಬೇಕಾಗುತ್ತೆ. ಈ ರೀತಿ ಪ್ರತಿ ಬಾರಿ ಮಿಕ್ಸ್ ಮಾಡಿಕೊಂಡೇ ಹಾಕಿ. ನಾನು ಹೇಳಿದ ಮೂರನ್ನು ಸರಿ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ನಾನು ಆನಂತರ ಅದನ್ನು ಕೂಡ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಗಿಡ ತುಂಬ ಚೆನ್ನಾಗಾದ ನಂತರ ನಾನು ಈಗ ಗಿಡವನ್ನು ನೆಡುವಂತಹ ವಿಡಿಯೋವನ್ನು ಮಾತ್ರ ನಿಮಗೆ ತೋರಿಸ್ತಾ ಇರೋದು. ಈ ರೀತಿ ನೀವು ಮೂರು ಮಿಶ್ರಣ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಗಿಡ ಸ್ವಲ್ಪ ದೊಡ್ಡದಾದ ನಂತರ ಗೊಬ್ಬರ ಬೇಕಾಗುತ್ತೆ. ಆದರೆ ಸ್ವಲ್ಪ ಗಿಡ ಮಣ್ಣಿನ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀವು ಗೊಬ್ಬರವನ್ನು ಹಾಕ್ಕೋಬೇಡಿ. ಯಾಕೆ ಅಂದರೆ ಗಿಡ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿ ಗಿಡವನ್ನು ಎಲ್ಲ ಕಡೆ ಒತ್ತಿ ಭದ್ರ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತ. ಸ್ವಲ್ಪ ಮಳೆ ಬೀಳುವಂತಹ ಜಾಗದಲ್ಲಿ ಇಡಬೇಕು. ಈ ಟೈಮಲ್ಲಿ ತುಂಬ ಮಳೆ ಬೀಳುವಂಥ ಜಾಗದಲ್ಲಿ ಇಟ್ಟರೆ ಅದು ಗಿಡ ಈಗ ತಾನೇ ಮಣ್ಣಿಗೆ ಹೊಂದ್ಕೊಳ್ತಾ ಇರೋದ್ರಿಂದ ಕೊಳೆತು ಹೋಗುತ್ತೆ. ಹಾಗಾಗಿ ನೋಡಿ, ನಾವು ಈ ರೀತಿ ಸೋರು ಕಾಲುವೆ ಅಂತ ಹೇಳ್ತೀವಿ. ಅಂದರೆ ನೀರು ಬೀಳುವಂತಹ ಜಾಗ, ನೀರು ಸಿಡಿದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೊಟ್ಟೆಗಳಿಗೆ ತಾಗುತ್ತೆ. ಅಂತಹ ಜಾಗದಲ್ಲಿ ನಾವು ಎಲ್ಲ ಮೊಳಕೆಗಳನ್ನು ಹಾಕಿ ಇಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಹಾಗೆ ನಾವು ಅಡಿಕೆ ಗಿಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಪ್ರೊಸೀಜರ್ ಇರುತ್ತೆ. ತುಂಬ
ಇಳುವರಿ ಬರುವಂತಹ ಅಡಿಕೆ ಮರದಲ್ಲಿರುವಂತಹ ಅಡಿಕೆಯನ್ನೇ ನಾವು ತಗೊಂಡು ಬೀಜಕ್ಕೆ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಆ ರೀತಿ ಸೆಲೆಕ್ಟ್ ಮಾಡಿ ನೀವು ಗಿಡವನ್ನು ಮಾಡ್ಕೊಳ್ಳೋದ್ರಿಂದ ಮುಂದಿನ ಅದರ ಫಸಲು ಚೆನ್ನಾಗಿ ಬರಲು ಅನ್ನೋ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಪ್ರೊಸೀಜರನ್ನು ಮಾಡಿಕೊಂಡು ನಾವೇ ಗಿಡವನ್ನು ರೆಡಿ ಮಾಡ್ಕೋತೀವಿ. ನೀವು ಕೊನೆಯಲ್ಲಿ ಗೊಬ್ಬರ ಹಾಕಬೇಕಾಗುತ್ತೆ, ಅದು ಗಿಡ ಮಣ್ಣಿಗೆ ಹೊಂದ್ಕೋಬೇಕು. ಹಾಗಾಗಿ ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈಗಲೇ ಗೊಬ್ಬರ ಹಾಕಿದರೆ ಗಿಡ ಖಂಡಿತ ಸತ್ತೋಗುತ್ತೆ ಅಥವಾ ಅದಕ್ಕೆ ಮಣ್ಣಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೀವು ಈ ರೀತಿ ಅರ್ಧ ಮಣ್ಣನ್ನು ಹಾಕ್ಕೊಂಡು ಆನಂತರ ಅದರ ಸುತ್ತಲೂ ಮಣ್ಣನ್ನು ಹಾಕಿ ಗಿಡವನ್ನು ಭದ್ರ ಮಾಡ್ಕೋಬೇಕು. ಅದು ಮಣ್ಣಿಗೆ ಹೊಂದಾಣಿಕೆ ಮಾಡ್ಕೊಂಡ ನಂತರ, ಅಂದರೆ ಸುಮಾರು ನಾವು ಗಿಡವನ್ನು ನೆಟ್ಟು 1 ತಿಂಗಳ ನಂತರ ಅದಕ್ಕೆ ನೀವು ಗೊಬ್ಬರ ಅಥವಾ ಹಸುವಿನ ಸಗಣಿಯನ್ನು ಮಿಕ್ಸ್ ಮಾಡಿದಂತಹ ನೀರು, ಹೀಗೆ ಅದಕ್ಕೆ ಈ ರೀತಿಯನ್ನು ನೀವು ಹಾಕೋದ್ರಿಂದ ಗಿಡ ತುಂಬಾ ಬಲವಾಗುತ್ತೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ. ನಾನು ಗಿಡ ಚೆನ್ನಾಗಾದ ನಂತರ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಅಡಿಕೆ ಗಿಡ ತುಂಬಾ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ವಿಸಿಟ್ ಮಾಡಿ. ಅಡಿಗೆ ವಿಡಿಯೋಗಳಾಗಿರ್ಬೋದು, ವ್ಲಾಗ್ಗಳಾಗಿರ್ಬೋದು, ಹಾಗೆ ಹಾಡುಗಳಾಗಿರ್ಬೋದು ನನ್ನ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.